ಮರಣವನ್ನು ಗೆದ್ದು ಸಾಮ್ರಾಟನಾಗುವ ಉದ್ದೇಶದಿಂದ ತುಂಗಭದ್ರಾ ನದಿಯ ತಟದಲ್ಲಿ ಗುಹಾಸುರನೆಂಬ ಅಸುರನು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡುತ್ತಿರುತ್ತಾನೆ. ಆಗ ನಮೋ ಬ್ರಹ್ಮದೇವಾಯ ನಮಃ. ಬ್ರಹ್ಮದೇವ, ಬ್ರಹ್ಮದೇವ, ಧನ್ಯನಾದೆ ಪ್ರಭು, ಧನ್ಯನಾದೆ. ನಿನ್ನ ತಪಸ್ಸು ಫಲಿಸಿತು. ಏನು ಬರಬೇಕೋ ಕೇಳು. ವರ, ನನಗೆ ಬೇಕಾದ ವರ ದೇವಾನು ದೇವತೆಗಳು, ಮಾನವ ದಾನವ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷರಿಂದಲೂ ನನಗೆ ಮರಣ ಬರಬಾರದು. ಅಷ್ಟೇ ಅಲ್ಲ, ನನಗೆ ನಿಮ್ಮಿಂದಲೂ ಆ ಶಂಕರನಿಂದಲೂ ಆ ಶ್ರೀಹರಿಯಿಂದಲೂ ಮರಣ ಬರಬಾರದು. ಈ ವರವನ್ನು ದಯಪಾಲಿಸುತ್ತೇನೆ. ಹೀಗೆ ಬ್ರಹ್ಮನಿಂದ ವರ ಪಡೆದ ಗುಹಾಸುರ ಎಲ್ಲರನ್ನೂ ಜಯಿಸಿ ಋಷಿಗಳ ಯಜ್ಞಕ್ಕೆ ತೊಂದರೆ ಕೊಡುತ್ತಾ ದೇವತೆಗಳನ್ನು ಸಹ ಬಿಡದೆ ಕಾಡಿದ. ಹಾಗೆ ದೇವತೆಗಳ ಮೊರೆಯಂತೆ ನಾರಾಯಣ ನಾರಾಯಣ. ಏನು ನಾರದ ಮಹರ್ಷಿಗಳೇ, ನಮ್ಮ ವೈಕುಂಠ ಲೋಕಕ್ಕೆ ಆಗಮಿಸಿದ್ದೀರಿ, ಏನು ವಿಶೇಷ? ಆಹಾ, ನಿಮಗೆ ತಿಳಿಯದ್ದೇನಿದೆ ಮಹಾಪ್ರಭು. ಬ್ರಹ್ಮನಿಂದ ಹೊರಪಡೆದ ಆ ಗುಹಾಸುರ 3 ಲೋಕಗಳಿಗೂ ಮಾರಣಾಂತಿಕ ಉಪಟಳವನ್ನು ನೀಡುತ್ತಿದ್ದು ಸಹಿಸಲಸಾಧ್ಯವಾಗಿದೆ. ದೇವಾನುದೇವತೆಗಳಿಗೆ ಸಿಗಬೇಕಾಗಿದ್ದ ಯಜ್ಞದ ಹವಿಸ್ಸನ್ನು ತಾನೇ ಭಕ್ಷಿಸುತ್ತಾ ಅಮರನಾಗುತ್ತಿದ್ದಾನೆ. ಇದಕ್ಕೆ ಅಂತ್ಯವಿಲ್ಲವೇ ಮಹಾಪ್ರಭು? ನಾರದ, ಇದಕ್ಕೆ ನಾವು ಪರಶಿವನನ್ನು ಭೇಟಿಯಾಗೋಣ. ನಡೆ ಲಕ್ಷ್ಮಿ, ನೀನು ನಮ್ಮೊಡನೆ ಬಾ. ಮಹಾದೇವ, ಸೋದರ ಶಂಕರ, ನಿನ್ನ ಧ್ಯಾನಾವಸ್ಥೆಯಿಂದ ಎಚ್ಚರಗೊಳ್ಳು ದೇವ. 3 ಲೋಕಗಳು ಅತಿ ಸಂಕಷ್ಟದಲ್ಲಿದೆ. ಎದ್ದೇಳು ಗೌರಿ ಪ್ರಿಯ, ಎದ್ದೇಳು. ಹೌದು ಲಕ್ಷ್ಮಿ, ನಿನ್ನ ಮಾತು ಸತ್ಯವಾಗಿದೆ. ಪಾರ್ವತೀಪತಿ, ಈ ಗುಹನು ಬ್ರಹ್ಮನಿಂದ ವರವನ್ನು ಪಡೆದು ಮದೋನ್ಮತ್ತನಾಗಿದ್ದಾನೆ. ನನ್ನಿಂದಾಗಲಿ ನಿಮ್ಮಿಂದಾಗಲಿ ಸ್ವತಃ ವರವಿತ್ತ ಬ್ರಹ್ಮನಿಂದಲೂ ಮರಣ ಬರಬಾರದೆಂದು ವರವನ್ನು ಪಡೆದಿದ್ದಾನೆ. ಹೌದು, ಆದರೆ ಇದರ ಅರ್ಥ ನಾವಿಬ್ಬರು ಅವನನ್ನು ಕೊಲ್ಲಲಾಗದು ಎಂದಲ್ಲ. ಬ್ರಹ್ಮನ ವರವನ್ನು ಅಸತ್ಯ ಮಾಡಬಾರದು ಎಂಬುದಷ್ಟೇ. ಹೌದು, ಬ್ರಹ್ಮದೇವರ ವರವನ್ನು ಸತ್ಯವಾಗಿಸಿ ನಾವು ಅವನನ್ನು ಮರ್ದಿಸಬೇಕು. ಅದಕ್ಕೆ ನಾವು ಒಂದು ಯುಕ್ತಿಯನ್ನು ಉಡಬೇಕು. ನನ್ನಿಂದಾಗಲಿ ನಿಮ್ಮಿಂದಾಗಲಿ ಮರಣ ಬರಬಾರದು ಎಂಬುದು ಅವನಿಗಿರುವ ವರ. ನಮ್ಮಿಬ್ಬರಿಂದಲೂ ಬರಬಾರದು ಎಂಬುದಲ್ಲ. ಅದಕ್ಕೆ ನಾನರ್ಧ ನೀವರ್ಧ ಕೂಡಿ ಒಂದಾಗಿ ಒಂದು ರೂಪವನ್ನು ತಾಳಿ ಅವನನ್ನು ಮರ್ದಿಸೋಣ. ಇದರಿಂದ ಬ್ರಹ್ಮನ ವರವೂ ಉಳಿಯುತ್ತದೆ, ಅವನ ಸಂಹಾರವೂ ಆಗುತ್ತದೆ. ಇದಕ್ಕೆ ನೀವು ಏನನ್ನುವಿರಿ? ನಾರಾಯಣ, ನೀವು ಮಹಾಯುಕ್ತಿಗಾರ. ಅಸ್ತು, ಹಾಗೇ ಆಗಲಿ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ
कमलनयनं योगिभिर्ध्यानगम्यं वन्दे विष्णुं भवभयहरं सर्वलोकैकनाथम्। ನನ್ನನ್ನು ಕೂಗುತ್ತಿರುವ ನೀನಾರು? ನನ್ನನ್ನು ಎದುರಿಸುವವರು ಈ ತ್ರಿಲೋಕದಲ್ಲೇ ಯಾರೂ ಇಲ್ಲ. ಅಂತಹ ವೀರನು ಧೀರನು ಇನ್ನು ಹುಟ್ಟೇ ಇಲ್ಲ. ಇವನವನ ಮಂದಮತಿ ಅಭಾಗ್ಯನು. ಕ್ಷಣಾರ್ಥದಲ್ಲಿ ನಿನ್ನನ್ನು ಯಮಪುರಿಗಟ್ಟುತ್ತೇನೆ. ಕ್ಷಮಿಸು, ಮನ್ನಿಸು ಪ್ರಭು. ನನ್ನ ಉತ್ತಡತನವನ್ನು ಕ್ಷಮಿಸಿ ಶಾಂತನಾಗು. ಪ್ರಸನ್ನನಾಗು ಪ್ರಭು, ಪ್ರಸನ್ನನಾಗು. ಹೇ ದೇವ, ಧನ್ಯನಾದೆ. ಮಹಾನ್ ಋಷಿಗಳು ಯುಗ ಯುಗಗಳವರೆಗೂ ತಪಸ್ಸು ಮಾಡಿದರೂ ಕಾಣಲಾಗದ ಈ ಅಪೂರ್ವ ದೃಶ್ಯದಲ್ಲಿ ನಿಮ್ಮಿಬ್ಬರನ್ನು ಒಂದಾಗಿ ಕಂಡೆ. ನಿಮ್ಮಲ್ಲಿ ಭೇದವಿಲ್ಲ, ನೀವಿಬ್ಬರು ಒಂದೇ ಎಂಬ ಸತ್ಯವನ್ನು ಅರಿತುಕೊಂಡೆ. ನಿಮ್ಮ ಈ ಪಾದ ದರ್ಶನದಿಂದ ನನ್ನ ಈ ಜನ್ಮ ಪುನೀತವಾಯಿತು ತಂದೆ, ಪುನೀತವಾಯಿತು. ನನ್ನ ಈ ಪಾಪಿ ದೇಹವನ್ನು ನಿಮ್ಮ ಈ ಪಾದ ಪದ್ಮಗಳಲ್ಲಿ ಶರಣಾಗಿ ಇಡುತ್ತಿದ್ದೇನೆ. ಕೃಪೆ ಮಾಡಿ ನನ್ನನ್ನು ನಿಮ್ಮ ಭಕ್ತನಾಗಿ ಸ್ವೀಕರಿಸುತ್ತಂತೆ ಸ್ವೀಕರಿಸು. ನನಗೆ ಬೇಕಾದ ವರ, ಈ ಭೂಲೋಕದಲ್ಲಿ ನನ್ನ ಹೆಸರು ಚಿರಕಾಲ ಉಳಿಯುವಂತೆ ಮಾಡಲು ನಾನು ತಪಸ್ಸು ಮಾಡಿದ ಈ ಸ್ಥಳ ಮತ್ತಿದರ ಸುತ್ತಮುತ್ತಲಿನ ಪ್ರದೇಶಗಳೆಲ್ಲವೂ ಗುಹಾರಣ್ಯವೆಂಬ ಹೆಸರಿನಿಂದ ಪ್ರಸಿದ್ಧವಾಗಬೇಕು. ನೀವು ಹರಿಹರರಿಬ್ಬರು ಒಂದಾಗಿ ಒಂದೇ ದೇಹದಿಂದ ಬಂದು ನನ್ನನ್ನು ಅನುಗ್ರಹಿಸಿದ್ದೀರಿ. ಹಾಗಾಗಿ ಈ ನಿಮ್ಮ ವಿಶೇಷ ರೂಪವು ಶ್ರೀ ಹರಿಹರೇಶ್ವರ ಎಂಬ ವಿಧಾನದಿಂದ ನೆಲೆಸಿ ಬಂದ ಶರಣಾಗತರನ್ನು ಉದ್ಧರಿಸಬೇಕು. ಕಡೆಯದಾಗಿ ನಿಮ್ಮ ಈ ಪಾದ ಪದ್ಮ ನನ್ನ ಈ ವಕ್ಷಸ್ಥಳದಲ್ಲಿ ಚಿರಕಾಲ ನೆಲೆಸಬೇಕು ಪ್ರಭು, ನೆಲೆಸಬೇಕು. ಗುಹನಿಂದ ಎಲ್ಲರನ್ನೂ ರಕ್ಷಿಸಿದ ಶಿವಕೇಶವರಲ್ಲಿ ಭೇದವಿಲ್ಲದ ಅಭೇದ್ಯವಾದ ರೂಪವನ್ನು ಕಾಣಬಹುದು. ಗುಹನ ದೇಹ ಪಾತಾಳಕ್ಕೆ ಇಳಿದ ನಂತರ ಹರಿಹರರು ಅಲ್ಲಿಯೇ ಸಾಲಿಗ್ರಾಮ ಶಿಲಾರೂಪದಲ್ಲಿ ನೆಲೆ ನಿಂತರು. ಹಾಗಾಗಿ ಇಂದಿಗೂ ಸಹ ದೇವರ ಮೂರ್ತಿಯಲ್ಲಿ ಮೊಳಕಾಲಿನ ಅರ್ಧ ಭಾಗದಿಂದ ಪಾದದವರೆಗೂ ಕಾಣುವುದಿಲ್ಲ. ಅಂದಿನ ಗುಹಾರಣ್ಯವು ಇಂದು ಹರಿಹರ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಿದೆ.
ಏಕದಂತನೇ ಸಾಟಿಯಿಲ್ಲವು ನಿನ್ನ ಪ್ರೀತಿಗೆ ಲಂಬೋದರನೇ ಸಾಟಿಯಿಲ್ಲವು ನಿನ್ನ ಪ್ರೀತಿಗೆ ಲಂಬೋದರನೇ ಏನು ಕರುಣಾ ಹೃದಯನು ಏಕದಂತನೇ ಸಾಟಿಯಿಲ್ಲವು ನಿನ್ನ ಪ್ರೀತಿಗೆ ಲಂಬೋದರನೇ ಸಾಟಿಯಿಲ್ಲವು ನಿನ್ನ ಪ್ರೀತಿಗೆ ಲಂಬೋದರನೇ ಪುಟ್ಟಗಿಲಿಯನು ನಿನ್ನ ವಾಹನ ಮಾಡಿಕೊಂಡೇ ಬೆನಕನೇ ಅದರ ಮೇಲೆ ನಿನ್ನ ಕರುಣೆ ಮಳೆಯ ಕರೆದೆ ಗಣಪನೇ ಅದರ ಮೇಲೆ ನಿನ್ನ ಕರುಣೆ ಮಳೆಯ ಕರೆದೆ ಗಣಪನೇ ಒಂದು ಹುಲ್ಲು ಗರಿಕೆ ನಿನಗೆ ಅರ್ಪಿಸಿದರೆ ಸಾಕು ಒಂದು ಹುಲ್ಲು ಗರಿಕೆ ನಿನಗೆ ಅರ್ಪಿಸಿದರೆ ಸಾಕು ಮಂಜಿನಂತೆ ಕಷ್ಟ ಕರಗಿ ಬಾಳು ಬೆಳಗಲೇಬೇಕು ಮಂಜಿನಂತೆ ಕಷ್ಟ ಕರಗಿ ಬಾಳು ಬೆಳಗಲೇಬೇಕು ಏನು ಕರುಣಾ ಹೃದಯನು ಏಕದಂತನೇ ಸಾಟಿಯಿಲ್ಲವು ನಿನ್ನ ಪ್ರೀತಿಗೆ ಲಂಬೋದರನೇ ಸಾಟಿಯಿಲ್ಲವು ನಿನ್ನ ಪ್ರೀತಿಗೆ ಲಂಬೋದರನೇ